ಸತ್ಯಧರ್ಮರದಾಯಚ ಭಜತ ಕಲ್ಪವೃಕ್ಷ ನಮತಃ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಸರ್ವೇ ಜನ ಸುಖಿನೋ ಬಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಮೊದಲಿಗೆ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಓಕೆ, ಕ್ರಿಸ್ಪಿ ಆಗೋ ಹುರ್ಕೋಬೇಕು. ಒಬ್ಬೊಬ್ಬರು ಎಣ್ಣೆ ಹಾಕಿ ಹುರಿತಾರೆ, ಒಬ್ಬೊಬ್ಬರು ಎಣ್ಣೆ ಹಾಕಲ್ಲ, ಹಾಗೆ ಹುರಿತಾರೆ. ಚಾಯ್ಸ್ ಇವಾಗ ಆಯಿಲ್ ಜಾಸ್ತಿ ಬೇಡ, ನಾವು ಡಯಟ್ ಅಂತಂದರೆ ಈ ಥರನೇ ಮಾಡ್ಕೋಬೋದು. ಓಕೆ, ಕ್ರಿಸ್ಪಿ ಆಗಲಿಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ಕ್ರಿಸ್ಪಿ ಆಗಿಲ್ಲ ಅಂದರೆ ಹಾಗೆ ತಿಂದರೆ ಅದು ಸ್ವಲ್ಪ ಗಂಟ್ಲಿಗೆ ಹತ್ತು ಬಿಡುತ್ತೆ. ಓಕೆ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಲ್ಲವನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ರೋಸ್ಟ್ ಆದರೆ ಕ್ರಿಸ್ಪಿ ಆಗುತ್ತೆ. ಅದೇ ಒಂದು ಉದ್ದೇಶದಿಂದ ಕ್ರಿಸ್ಪಿ ಆಗಲಿಕ್ಕೋಸ್ಕರನೇ ಈ ಥರ ಮಾಡ್ಕೋಬೇಕು. ಪೇಪರ್ ಆಗಿರೋದ್ರಿಂದ ಬುಡ ಹಿಡಿತೈತಿ, ಬುಡ ಹಿಡಿಯೋಕೆ ಕೊಡಬಾರ್ದು. ಓಕೆ, ಹಾಗೆ ಮಾಡ್ಕೊತ ಇರಬೇಕು. ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಒಬ್ಬೊಬ್ರು ಎಣ್ಣೆ ಜಾಸ್ತಿ ತಿಂತಾರೆ, ಒಬ್ಬೊಬ್ರು ಕಡಿಮೆ ತಿಂತಾರೆ. ಹಾಗಾಗಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಎಣ್ಣೆ. ಓಕೆ, ಸ್ವಲ್ಪ ಸಾಸಿವೆ ಕುದಿಬೇಕು. ಸಾಸಿವೆ ಕುದೀತಿರ್ಬೇಕಾದ್ರೆ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಓಕೆ, ಜೀರಿಗೆ ಹಾಕಿ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕೋಣ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ತೀನಿ. ಒಣಮೆಣಸಿನ್ಕಾಯಿ ಇಟ್ಕೊಂಡು ಒಣಮೆಣಸಿನ್ಕಾಯಿ ಹಾಕೊಂಡು ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ. ಇವಾಗ ಫಸ್ಟ್ ಸ್ವಲ್ಪ ಅವಲಕ್ಕಿ ಹಾಕೋಬೇಕು. ಸ್ವಲ್ಪ, ಜಾಸ್ತಿ ಇಲ್ಲ, ಇಷ್ಟು ಹಾಕೋಬೇಕು. ಯಾಕಂದರೆ ಇವಾಗೇ ಅರಿಶಿನ ಉಪ್ಪೆಲ್ಲ ಹಾಕ್ಬಿಟ್ರೆ ಒಂದೇ ತಲೆ ಆಗಿಬಿಡುತ್ತೆ. ಓಕೆ, ಅಂದರೆ ಸ್ವಲ್ಪ ಉಂಡೆ ಎಲ್ಲ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಹಾಕಿದ್ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇವಾಗ ಇದನ್ನು ಫಸ್ಟ್ ಕದಕ್ಕೋಬೇಕು. ಉಂಡೆ ಆಗಬಾರ್ದಂತ ಫಸ್ಟ್ ಇದನ್ನು ನೀಟಾಗಿ ಕಲಿಸ್ಕೊಂಡು ಆಯಿತಾ. ಉಂಡೆ ಆಗ್ಲಾರ್ದ ನೋಡ್ಕೋಬೇಕು, ಈ ಥರ ಮಾಡಿಕೊಂಡು. ಇವಾಗ ಇದು ಚಿಪ್ಸ್, ಆಲೂಗಡ್ಡೆ ಚಿಪ್ಸ್ ಇರುತ್ತಲ್ಲ ಅದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಮಾಡಿ ಹಾಕ್ಕೋಬೇಕು. ಎಷ್ಟು ಆಲೂಗಡ್ಡೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ರಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ, ಇಷ್ಟೇ ಸಾಕು ಅನಿಸುತ್ತೆ. ನೆಕ್ಸ್ಟ್ ಮುಗೀತಾ? ಎಲ್ಲದು ನೀವು ಜಾಸ್ತಿ ಬೇಕಂದರೆ, ಟೇಸ್ಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು. ಟೇಸ್ಟ್ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಅವಲಕ್ಕಿ ಹಾಕ್ಕೋಬೇಕು. ಫ್ರೈ ಮಾಡಿಟ್ಟಿರೋ ಅವಲಕ್ಕಿ ಹಾಕ್ಕೊಂಡು ಇವಾಗ ನೀಟಾಗಿ ಕಲಿಸ್ಕೋಬೇಕು. ಎರಡು ಕೈಯಿಂದ ನೀಟಾಗಿ ಕಲಿಸ್ಕೋಬೇಕು. ತುಂಬ ಟೇಸ್ಟಿ ಆಗಿರುತ್ತೆ. ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಬೇಕು. ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್